ಭಾರತದ ಡ್ರೈವಿಂಗ್ ಲೈಸೆನ್ಸ್ ಇರುವವರು ಅದನ್ನು ಉಪಯೋಗಿಸಿ ಸೌದಿ ಅರೇಬಿಯಾದಲ್ಲೂ ವಾಹನ ಓಡಿಸಬಹುದಾ? ಭಾರತದ ಲೈಸೆನ್ಸ್ಗೆ ಸೌದಿ ಅರೇಬಿಯಾದಲ್ಲಿ 1 ವರ್ಷದ ಗ್ಯಾರಂಟಿ ಇದೆಯಾ? ಭಾರತದ ಲೈಸೆನ್ಸ್ ಇದ್ದವರು ಡ್ರೈವಿಂಗ್ ಟೆಸ್ಟ್ ಪರೀಕ್ಷೆ ಮಾಡದೆಯೇ ಕೇವಲ ಫೀಸ್ ಮಾತ್ರ ಕಟ್ಟಿ ಸೌದಿ ಅರೇಬಿಯಾದ ಲೈಸೆನ್ಸ್ ಅನ್ನ ಪಡೆದುಕೊಳ್ಳಬಹುದಾ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಆಗುತ್ತಿರುವ ಸುದ್ದಿ ನಿಜಾನಾ? ಇಂತಹ ಪ್ರಶ್ನೆಯನ್ನ ಸೌದಿ ಅರೇಬಿಯಾದಲ್ಲಿರುವ ಧಾರಾಳ ಮಂದಿ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಟೈಮ್ಸ್ ಆಫ್ ಇಂಡಿಯಾದಂತಹ ಪತ್ರಿಕೆಗಳು ಪ್ರಕಟಿಸಿರುವ ಸುದ್ದಿ. ಭಾರತದ ಡ್ರೈವಿಂಗ್ ಲೈಸೆನ್ಸ್ ಇರುವ ವ್ಯಕ್ತಿ ಸೌದಿ ಅರೇಬಿಯಾ ಪ್ರವೇಶಿಸಿದ್ರೆ ಅವರು 1 ವರ್ಷ ಸೌದಿ ಅರೇಬಿಯಾದ ಲೈಸೆನ್ಸ್ ಇಲ್ಲದೆ ವಾಹನ ಓಡಿಸಬಹುದು ಅಂತ ಟೈಮ್ಸ್ ಆಫ್ ಇಂಡಿಯಾ ಸುದ್ದಿ ಪ್ರಕಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಭಾರಿ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ನಿಜ ಏನಂದ್ರೆ, ವಿದೇಶದಿಂದ ಸೌದಿ ಅರೇಬಿಯಾಕ್ಕೆ ಬಂದವರು ಅವರ ಕೈಯಲ್ಲಿರುವ ಡ್ರೈವಿಂಗ್ ಲೈಸೆನ್ಸ್ ನ ಮೂಲಕ ಸೌದಿ ಅರೇಬಿಯಾದಲ್ಲಿ 1 ವರ್ಷ ವಾಹನ ಓಡಿಸಬಹುದು ಎಂಬುದು ನಿಜ. 1 ವರ್ಷದ ಬಳಿಕ ಸೌದಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಅವರು ಪಡೆದುಕೊಳ್ಳಬೇಕು. ಆದರೆ ಇಂತಹ ಅವಕಾಶ ಇರುವುದು ಸೌದಿ ಅಂಗೀಕರಿಸಿರುವ 48 ರಾಷ್ಟ್ರಗಳಿಂದ ಸೌದಿ ಅರೇಬಿಯಾ ಪ್ರವೇಶಿಸಿದವರಿಗೆ ಮಾತ್ರ. ಸೌದಿ ಅರೇಬಿಯಾ ಅಂಗೀಕರಿಸಿರುವ 48 ರಾಷ್ಟ್ರಗಳಿಂದ ಬಂದ ಯಾವುದೇ ವ್ಯಕ್ತಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅವರಿಗೆ 1 ವರ್ಷಗಳ ಕಾಲ ಸೌದಿ ಅರೇಬಿಯಾದ ಲೈಸೆನ್ಸ್ ಅನ್ನು ಪಡೆದುಕೊಳ್ಳದೆ ವಾಹನ ಓಡಿಸಬಹುದು. ಆದರೆ ಈ 48 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಇಲ್ಲ. ಹಾಗಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಸುದ್ದಿ ಸುಳ್ಳ ಅಂತ ಕೇಳಿದ್ರೆ ಹೌದು ಎಂಬುದೇ ಸರಿಯಾದ ಉತ್ತರ. ಸೌದಿ ಅಂಗೀಕರಿಸಿರುವ 48 ರಾಷ್ಟ್ರಗಳ ಪೈಕಿ ಭಾರತ ಇಲ್ಲದೆ ಇರುವುದರಿಂದ ಭಾರತೀಯರು ಸೌದಿ ಅರೇಬಿಯಾ ಪ್ರವೇಶಿಸಿ ಅಲ್ಲಿಯ ಲೈಸೆನ್ಸ್ ಅನ್ನು ಹೊಂದದೆ ಭಾರತೀಯ ಲೈಸೆನ್ಸ್ ನ ಮೂಲಕ ವಾಹನ ಓಡಿಸಿದ್ರೆ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಿತ್ತು. ಅಂದ್ರೆ ಈ 48 ರಾಷ್ಟ್ರಗಳಲ್ಲಿ ಜಿಸಿಸಿ ರಾಷ್ಟ್ರಗಳು ಮತ್ತು ಯುರೋಪಿಯನ್ ರಾಷ್ಟ್ರಗಳು ಇವೆಯೇ ಹೊರತು ಭಾರತ ಅಲ್ಲ. ಸೌದಿ ಅಂಗೀಕರಿಸಿರುವ 48 ರಾಷ್ಟ್ರಗಳಿಂದ ಸೌದಿ ಅರೇಬಿಯಾಕ್ಕೆ ಬಂದವರು ತಮ್ಮಲ್ಲಿರುವ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಬಳಸಿಕೊಂಡು 1 ವರ್ಷ ವಾಹನ ಓಡಿಸಬಹುದು. ಆ ಬಳಿಕ ಯಾವುದೇ ಡ್ರೈವಿಂಗ್ ಪರೀಕ್ಷೆಯನ್ನ ನೀಡದೆಯೇ ಕೇವಲ ಶುಲ್ಕವನ್ನ ಪಾವತಿಸಿ ಸೌದಿ ಅರೇಬಿಯಾದ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಳ್ಳಬಹುದು. ಆದರೆ ಭಾರತದಿಂದ ಸೌದಿ ಅರೇಬಿಯಾ ಪ್ರವೇಶಿಸಿದವರು ಹೀಗೆ ಮಾಡುವಂತಿಲ್ಲ. ಅವರು ಮೊದಲು ಸೌದಿ ಅರೇಬಿಯಾದ ಡ್ರೈವಿಂಗ್ ಸ್ಕೂಲ್ಗೆ ಸೇರ್ಬೇಕಾಗತ್ತೆ. ಪ್ರಾಕ್ಟಿಕಲ್ ಆಗಿ ಡ್ರೈವಿಂಗ್ ಟೆಸ್ಟ್ ಗಳನ್ನ ಪೂರ್ತಿ ಮಾಡಬೇಕಾಗತ್ತೆ. ನಿಗದಿತ ಶುಲ್ಕವನ್ನ ಪಾವತಿಸಬೇಕಾಗತ್ತೆ. ಆದ್ರಿಂದ ಸುಳ್ಳು ಸುದ್ದಿಯನ್ನ ನಂಬಿ ಭಾರತೀಯರು ಮೋಸ ಹೋಗಬಾರದು. ಸೌದಿ ಅರೇಬಿಯಾವು 48 ರಾಷ್ಟ್ರಗಳ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಅಂಗೀಕರಿಸಿದೆ. ಅದರಲ್ಲಿ ಅಲ್ಬೇನಿಯಾ, ಆಸ್ಟ್ರಿಯಾ, ಬೆಲಾರಸ್, ಬಲ್ಗೇರಿಯಾ, ಕ್ರೊಯೇಷಿಯಾ, ಸೈಪ್ರಸ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಜರ್ಮನಿ, ಗ್ರೀಸ್, ಹಂಗರಿ, ಐರ್ಲೆಂಡ್, ಇಟಲಿ, ಲಿಥುವೇನಿಯಾ, ಮಾಲ್ಟ, ನೆದರ್ಲ್ಯಾಂಡ್, ನಾರ್ವೆ, ಪೋಲ್ಯಾಂಡ್, ಪೋರ್ಚುಗಲ್, ರುಮೇನಿಯಾ, ರಷ್ಯಾ, ಸ್ಲೋವಾಕಿಯಾ, ಸ್ಪೇನ್, ಸ್ವೀಡನ್, ಬ್ರಿಟನ್ ಮುಂತಾದ ರಾಷ್ಟ್ರಗಳು ಸೇರಿವೆ. ಹಾಗೆಯೇ ಏಷ್ಯಾ ಪೆಸಿಫಿಕ್ ವಲಯದಿಂದ ಚೈನಾ, ಜಪಾನ್, ಮಲೇಷಿಯಾ, ನ್ಯೂಜಿಲೆಂಡ್, ಸಿಂಗಾಪುರ್, ದಕ್ಷಿಣ ಕೊರಿಯಾ ಮುಂತಾದ ರಾಷ್ಟ್ರಗಳಿವೆ. ಆದರೆ ಇದರಲ್ಲಿ ಭಾರತವಾಗಲಿ, ಪಾಕಿಸ್ತಾನವಾಗಲಿ, ಶ್ರೀಲಂಕಾ ಅಥವಾ ಬಾಂಗ್ಲಾದೇಶವಾಗಲಿ ಇಲ್ಲ. ಹಾಗೆಯೇ ಕೆನಡಾ, ಅಮೆರಿಕ, ಆಫ್ರಿಕಾ, ಸೌತ್ ಆಫ್ರಿಕಾ ರಾಷ್ಟ್ರಗಳು ಕೂಡ ಈ 48 ರಾಷ್ಟ್ರಗಳ ಪಟ್ಟಿಯಲ್ಲಿವೆ. ಹಾಗೆಯೇ ಬಹ್ರೇನ್, ಕುವೈಟ್, ಓಮಾನ್, ಕತಾರ್, ಯುಎಇ ರಾಷ್ಟ್ರಗಳು ಸೌದಿ ಅಂಗೀಕರಿಸಿದ ಡ್ರೈವಿಂಗ್ ಲೈಸೆನ್ಸ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಇದೆ. ಆದ್ರಿಂದ ಸುಳ್ಳು ಸುದ್ದಿಯನ್ನ ನಂಬಿ ಅನಿವಾಸಿ ಭಾರತೀಯರು ವಾಹನ ಓಡಿಸಬೇಡಿ. ಸೌದಿ ಅರೇಬಿಯಾದ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆದ ಬಳಿಕವೇ ಡ್ರೈವಿಂಗ್ ಮಾಡಲು ಮುಂದಾಗಿ. ಇಲ್ಲದಿದ್ರೆ ಭಾರಿ ದಂಡ ಮತ್ತು ಶಿಕ್ಷೆಗೆ ನೀವು ಗುರಿಯಾಗುವಿರಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.